ಅದನ್ನು ಹೇಳ್ತೀನಿ ಕೇಳಿ, ಅದನ್ನು ನಮ್ಮ ಸಂಸತ್ ಸದಸ್ಯರು ತೀರ್ಮಾನ ಮಾಡ್ತಾರೆ. ನಮ್ಮೆಲ್ಲರ ಈಗ ಇದಕ್ಕೋಸ್ಕರನೇ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಅವರು ಬೆಂಗಳೂರಿಗೆ ಬಂದ ತಕ್ಷಣ ನಮ್ಮ ಒಂದು ನಿಯೋಗ, ಜಿಲ್ಲೆಯ ಇರ್ತಕ್ಕಂಥ ಎಲ್ಲ ನಿಯೋಗನೂ ಹೋಗಿ ಭೇಟಿ ಮಾಡಿ, ಈಗ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಏನು ನಾವು ಎಲ್ಲ ಒತ್ತಾಸೆ ಅಂತ ಏನು ತೀರ್ಮಾನ ತಗೊಂಡ್ರು, ಖಂಡಿತ ಅವರ ಅಭಿಪ್ರಾಯಗಳನ್ನ, ಅವರ ಮತದಾರರ ಅಭಿಪ್ರಾಯಗಳನ್ನ, ಮಂಡ್ಯ ಜಿಲ್ಲೆಯ ಜನರ ಅಭಿಪ್ರಾಯಗಳನ್ನ ಕ್ರೋಢೀಕರಿಸ್ತಾರೆ. ಒಂದು ನಿಟ್ಟಿನಲ್ಲಿ ಅಕಸ್ಮಾತ್ ಏನಾದರೂ ಆ ಥರ ಏನಾದ್ರೂ ಬಂದರೆ ಅವ್ರ ನಿರ್ಧಾರ ಏನು ತಗೊಳ್ತಾರೆ, ಆ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಅಲ್ಲಲ್ಲ, ಒಂದು ವಿಚಾರ, ಅವರ ಸಚ್ಚಿದಾನಂದರವರು ಅವರ ವೈಯಕ್ತಿಕವಾಗಿ ಅವ್ರು ಹೋಗಿ ಭೇಟಿ ಮಾಡಿರೋದು ಅಷ್ಟು, ಅದಕ್ಕೂ ಸುಮಲತಾ ಅಂಬರೀಷ್ ರವರಿಗೂ ಹೌದು. ಅಲ್ಲಲ್ಲ, ಅವರು ವೈಯಕ್ತಿಕವಾಗಿ ಅವರು BJPಯ ಅಧಿಕೃತವಾಗಿ ಅವರು ಅಭ್ಯರ್ಥಿಯಾಗಿದ್ದಂಥವ್ರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ. ಸೊ ಅವರಿಗೆ ಸ್ವಾತಂತ್ರ್ಯ ಇದೆ, ಅವ್ರು ಯಾರು ಬೇಕಾದರೂ ಹೋಗಿ ಭೇಟಿ ಮಾಡ್ಬೋದು. ಅವರು ಅಧಿಕೃತವಾಗಿ BJP ಅಭ್ಯರ್ಥಿ ಆಗಿರೋದ್ರಿಂದ ಸರ್, ಮುಂದಿನ ದಿನಗಳಲ್ಲಿ ಸಚ್ಚಿದಾನಂದ್ ಅವರು ಕೂಡ ನಮ್ಮ ಅಂಬರೀಷ್ ಅಣ್ಣವರ ಬೆಂಬಲ ಇರ್ತಕ್ಕಂಥ ಅವರ ಶಿಷ್ಯನೇ ಆಗಿರೋದ್ರಿಂದ ಖಂಡಿತವಾಗ್ಲೂ ಸಚ್ಚಿದಾನಂದ್ರವರು ನಮ್ಮ ಮೇಡಮ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ಬದ್ಧರಾಗಿರ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದ ಲೆಟಿಮ್ ಅವ್ರ ಡಿಸಿಷನ್. ನಮಗೆ ನಮ್ಮ ವೈಯಕ್ತಿಕವಾಗಿ ಅಭಿಪ್ರಾಯ ಕೇಳಿದ್ರೆ ಸಚ್ಚಿದಾನಂದ್ರವರು ಕೂಡ ನಮ್ಮ ಮೇಡಮ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ಅವರು ಕೂಡ ಪೂರಕವಾಗಿರ್ತಾರೆ ಅಂತ ಹೇಳ್ತೀನಿ. ಖಂಡಿತ ಒಂದು ನಿಮಿಷ, ಇಲ್ಲ ನಾವು ಖಂಡಿತ ನಮಗೆ ಹೇಳ್ತೀವಿ ಕೇಳಿ, ನಮಗೆ ನಮ್ಮ ಸಾಧನೆಗಳು ಜನರ ಮುಂದೆ ಇದೆ. ಸೊ ಹಾಗಾಗಿ ನಮಗೆ ಧೈರ್ಯ ಇದೆ. ಖಂಡಿತ ನಾವು ಪಕ್ಷೇತರ ಅಭ್ಯರ್ಥಿ ಆದರೂ ಗೆಲ್ತೀವಿ, ಪಕ್ಷದಿಂದ ಕೊಟ್ಟರು ಗೆಲ್ತೀವಿ. 100% ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನಾಯಿತು ಅದು 100% ರಿಪೀಟ್ ಆಗುತ್ತೆ. ನಮ್ಮ ಗೆಲುವು ನಿಶ್ಚಿತ. ಖಂಡಿತ ಇಲ್ಲ, ಖಂಡಿತ. ಈಗ ಒಂದು ವಿಚಾರ ಹೇಳ್ತೀನಿ ಬ್ರದರ್, ನಮಗೆ ಪಕ್ಷೇತರ ಅಭ್ಯರ್ಥಿ ಆದಾಗ, ಕಳೆದ ಬಾರಿ ಪಕ್ಷೇತರ ಅಭ್ಯರ್ಥಿ ಆದಾಗ ನಮಗೂ ಕೂಡ ಇದೇ ಪ್ರಶ್ನೆ ಕೇಳಿದ್ರು. ನಿಮಗೆ BJP ಮತ್ತು ಕಾಂಗ್ರೆಸ್ ಮತ್ತು JDS ತುಂಬ ದೊಡ್ಡ ಪಕ್ಷ, ಜಿಲ್ಲೆಯಲ್ಲಿ ಇಬ್ಬರು ಕೂಡ ತುಂಬ ಸ್ಟ್ರಾಂಗ್ ಇದ್ದಾರೆ, ನಿಮಗೆ ಬೂತ್ ಲೆವೆಲ್ ಕಾರ್ಯಕರ್ತರು ಸಿಗೋದು ಕಷ್ಟ, ನೀವು ಚುನಾವಣೆ ಕಷ್ಟ ಅಂತ ಹೇಳಿದ್ರು ಪಕ್ಷೇತರ ಅಭ್ಯರ್ಥಿ ಆಗಿದ್ದಾಗ. ಸೊ ನಾವು ಗೆಲುವು ಮಾಡಿ ತೋರಿಸಿಲ್ವಾ? ಅಲ್ಲಲ್ಲ, ಒಂದು ಪರಿಸ್ಥಿತಿಗಳು ಹೇಳಿ ಒಂದು ವಿಚಾರ ಹೇಳ್ತೀನಿ ಕೇಳಿ. ಪರಿಸ್ಥಿತಿಗಳನ್ನ ಒಂದು ನಿಮಿಷ, ಪರಿಸ್ಥಿತಿಗಳು ನಾವು ಈಗಲೇ ಹೇಳಲಿಕ್ಕಾಗೋದಿಲ್ಲ. ಪರಿಸ್ಥಿತಿಗಳು ಆಯಾ ಸಂದರ್ಭಕ್ಕೆ ತಕ್ಕನಾಗಿ ಆಗುವಂಥ ಪರಿಸ್ಥಿತಿಗಳನ್ನ ನಾವು ಈಗ ಪರಿಸ್ಥಿತಿಗಳನ್ನ ಈಗಲೇ ಊಹೆ ಮಾಡಿ ಮುಂದಿನ ಪರಿಸ್ಥಿತಿ ಹೀಗೆ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಖಂಡಿತ ಹೌದು. ಈಗ ಯಾರು ನಮ್ಮ ಮಂಡ್ಯ ಜಿಲ್ಲೆ ಜನತೆ ಇದ್ದಾರೆ,